ಎಲ್ರಿಗೂ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ರಿವ್ಯೂಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ನಾನು ಯಾವ ಚಿತ್ರದ ಟ್ರೇಲರ್ ಮಾತಾಡ್ತಾ ಇದ್ದೇನೆ ಅಂದರೆ ಅದು ಕೊತ್ತಲವಾಡಿ ಆಗಸ್ಟ್ 1ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಕನ್ನಡದ ಖ್ಯಾತ ನಟ ಸೂಪರ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರು ಈ ಒಂದು ಚಿತ್ರವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಯಾಕೆ ಅವ್ರ ಹೆಸರು ಫಸ್ಟ್ ಹೇಳ್ತಾ ಇದ್ದೇನೆ ಅಂದರೆ ಈ ಚಿತ್ರ ಮೊದಲನೇದಾಗಿ ಸುದ್ದಿ ಮಾಡಿದ್ದೇ ಪುಷ್ಪಾ ಅವರಿಂದ, ಹೀಗಾಗಿ ಅವ್ರ ಹೆಸರನ್ನೇ ಫಸ್ಟ್ ಹೇಳ್ತಾ ಇದ್ದೀನಿ. ಮತ್ತು ಇದೇ ಮೊದಲನೇ ಬಾರಿಗೆ ನಿರ್ದೇಶನ ಮಾಡಿದ್ದಾರೆ ಶ್ರೀರಾಜ್ ಅವರು. ಅವ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ, ಬಹುಶಃ ಈ ಸಿನಿಮಾ ರಿಲೀಸ್ ಆದಮೇಲೆ ನಮಗೆ ಗೊತ್ತಾಗಬಹುದೇನೋ. ಮತ್ತು ಹೀರೋ ಆಗಿ ನಮ್ಮ ಪೃಥ್ವಿ ಅಂಬರ್ ಅವರಿದ್ದಾರೆ, ಹೀರೋಯಿನ್ ಆಗಿ ಕಾವ್ಯ ಅವರಿದ್ದಾರೆ, ಮತ್ತು ಸುಮಾರು ಜನ ಸಪೋರ್ಟಿಂಗ್ ಆರ್ಟಿಸ್ಟ್ಗಳಿದ್ದಾರೆ. ರಾಜೇಶ್ ನಟರಂಗ, ಗೋಪಾಲಕೃಷ್ಣ ದೇಶಪಾಂಡೆ, ಸೊ ಹೀಗೆ ಸುಮಾರು ಜನ, ಮಾನಸಿ ಅವರು, ಹೀಗೆ ಸುಮಾರು ಜನ ಇದ್ದಾರೆ. ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಇರುವಂಥ ಸಿನಿಮಾ ಅನ್ನೋದು ಗೊತ್ತಾಗುತ್ತೆ. ಆದರೆ ಟ್ರೇಲರ್ ನೋಡಿದಾಗ ನನಗೆ ಏನು ಅನ್ನಿಸ್ತು ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾವು ಸಿನಿಮಾಗಳನ್ನ ನೋಡೋದು ಹೇಗೆ ಅಂತ ನಾವು ಯೋಚನೆ ಮಾಡಿದರೆ 90% ಅಥವಾ ಒಂದು 85-90% ಒಂದು ಟ್ರೇಲರ್ ನೋಡಿ ನಾವು ಯೂಶ್ವಲಿ ಡಿಸೈಡ್ ಮಾಡ್ತೀವಿ ಈ ಸಿನಿಮಾಕ್ಕೆ ಹೋಗಬೇಕಾ ಹೋಗಬಾರ್ದಾ ಅಂಥೇಳಿ. ಇನ್ನೊಂದು 10-20-30% ಒಂದು ಯಾವುದೋ ಹಾಡು ಸೂಪರ್ ಹಿಟ್ ಆದರೆ ಈ ಹಾಡು ಚೆನ್ನಾಗಿದೆ ಅಂತ ಕೂಡ ಹೋಗುವಂಥ ಸಾಧ್ಯತೆ ಇದೆ. ಬಟ್ ಅದು ಕಡಿಮೆ ಆಗಿದೆ. ಯಾಕೆ ಅಂದರೆ ಹಾಡು ನಮಗೆ ಸಿಕ್ಬಿಟ್ಟಿದೆ ಆಲ್ರೆಡಿ. ಯೂಟ್ಯೂಬಲ್ಲಿ ಹಾಡು ನಾವು ನೋಡಿದ್ದೀವಿ, ಕೋಟ್ಯಾಂತರ ಜನ ಅದನ್ನು ನೋಡ್ತಾರೆ, ಲಕ್ಷಾಂತರ ಜನ ನೋಡ್ತಾರೆ. ಆದರೆ ಎಷ್ಟೋ ಸಲ ಸಿನಿಮಾ ಓಡಲ್ಲ, ಯಾಕೆಂದರೆ ಹಾಡೆಲ್ಲ ಆಲ್ರೆಡಿ ನೋಡಿದ್ದಾರೆ. ಒಂದು ಹಾಡಿಗೋಸ್ಕರ ಥಿಯೇಟ್ರಿಗೆ ಹೋಗುವಂಥದ್ದು ಭಾಳ ಕಡಿಮೆ ಆಗಿದೆ. ಆದರೆ ಟ್ರೇಲರ್ ಚೆನ್ನಾಗಿದ್ದರೆ, ಇಂಟ್ರೆಸ್ಟಿಂಗ್ ಆಗಿದ್ದರೆ, ಪ್ರಾಮಿಸಿಂಗ್ ಆಗಿದ್ದರೆ ಖಂಡಿತ ಈಗಲೂ ಕೂಡ ಒಂದು ಸಲ ಚಾನ್ಸ್ ತೊಗೋಬಹುದು ಅನ್ನೋ ಮನಸ್ಥಿತಿ ನಮ್ಮಲ್ಲಿ ಇದೆ ಅಂತ ನನಗನ್ಸುತ್ತೆ. ಸೊ ಹಾಗೆ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ಟ್ರೇಲರ್ ನೋಡಿದಾಗ ಒಂದು ಫುಲ್ ಪ್ಯಾಕೇಜ್ ಮೂವಿ ಹೇಗಿರಬೇಕು ಹಾಗಿದೆ ಅಂತ ಈ ಒಂದು ಟ್ರೇಲರ್ ನೋಡಿದ್ರೆ ಅನಿಸುತ್ತೆ. ಅದುವೇ ಕೊತ್ತಲವಾಡಿ ಅಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿರುವಂಥ ಒಂದು ಹಳ್ಳಿ ಅಂತ ನನಗೆ ಗೊತ್ತು. ಆದರೆ ಅಲ್ಲಿ ಈ ಕಥೆ ಹೆಣೆದಿದ್ದಾರೆ. ಅದನ್ನು ನೋಡಿದರೆ ಇದು ಕೊತ್ತಲವಾಡಿಯ ಕಥೆಯಲ್ಲ, ಇದು ನಮ್ಮ ಕರ್ನಾಟಕದ ಯಾವುದೇ ಹಳ್ಳಿಯ ಕಥೆ ಕೂಡ ಆಗಿರಬಹುದೇನೋ ಅನ್ನೋ ಥರ ಅನಿಸುತ್ತೆ. ಯಾಕೆಂದರೆ ಮುಂಚೆ ಥರ ಹಳ್ಳಿಗಳು ಅಮಾಯಕ ಹಳ್ಳಿಗಳಾಗಿ ಉಳ್ಕೊಂಡಿಲ್ಲ. ಅಲ್ಲೂ ಕೂಡ ಪಾಲಿಟಿಕ್ಸ್ ಬಂದಿದೆ, ಅಲ್ಲಿ ಕೂಡ ಸಾಕಷ್ಟು ದಂಧೆಗಳನ್ನ ಮಾಡ್ತಾ ಇದ್ದಾರೆ. ಓಕೆ, ಮರಳು ದಂಧೆ, ಇನ್ನಷ್ಟು ಇಲ್ಲಿಗಲ್ ದಂಧೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ರಾಜಕಾರಣಿಗಳು ಬೇರೆ ಬೇರೆ ಶಾಲಾಭಿವೃದ್ಧಿ ಮಂಡಳಿ ಮತ್ತು ಬೇರೆ ಬೇರೆ ಮಂಡಳಿಗಳ ಮೂಲಕ ರಾಜಕಾರಣಿಗಳು ಪೆನಿಟ್ರೇಟ್ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲೂ ಕೂಡ ಈಗ JDS, ನೀನು ಕಾಂಗ್ರೆಸ್ಸು, ನೀನು BJP ಅನ್ನೋದು ಒಂದು ಶುರು ಆಗಿದೆ. ಸೊ ಹೀಗಾಗಿ ಮುಂಚೆ ಥರ ಎಲ್ಲರೂ ಆರಾಮಾಗಿ ನಕ್ಕೊಂಡು ಖುಷಿಯಾಗಿದ್ದುಕೊಂಡು ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಊಟ ಮಾಡಿಕೊಂಡು ಗದ್ದೆ ಕೆಲಸ ಮಾಡಿಕೊಂಡು ನಿದ್ದೆ ಮಾಡುವಂಥ ಹಳ್ಳಿಗಳು ಈಗ ಉಳಿದಿದೆಯಾ ಅಂತಂದರೆ ಭಾಳಷ್ಟು ಹಳ್ಳಿಗರೇ ಹೇಳ್ತಾರೆ ಹಾಗಿಲ್ಲ ಅಂಥೇಳಿ. ನಾನು ಬೆಂಗಳೂರಿಗೆ ಬಂದು ತುಂಬ ವರ್ಷ ಆಯಿತು, ಹೀಗಾಗಿ ಅಥೆಂಟಿಕ್ ಆಗಿ ಹೀಗೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಥರ ಕಲುಷಿತವಾಗಿರುವಂಥ ಹಳ್ಳಿಯ ಒಂದು ಚಿತ್ರಣವನ್ನು ಈ ಒಂದು ಚಿತ್ರ ಕೊತ್ತಲವಾಡಿ ಕಟ್ಟಿಕೊಡುತ್ತೆ ಅಂತ ಟ್ರೇಲರ್ ನೋಡಿದರೆ ಅನಿಸುತ್ತೆ. ಅಲ್ಲಿ ಒಬ್ಬ ಪೊಲಿಟಿಷಿಯನ್ ಇದ್ದಾನೆ, ಅಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾನೆ, ಅಲ್ಲಿ ಒಂದು ತಂಡ ಇದೆ ಕೆಟ್ಟ ಕೆಲಸಗಳನ್ನ ಮಾಡುವಂಥದ್ದು, ಮತ್ತು ಆ ತಂಡದ ನಾಯಕನೇ ನಾಯಕ ಅಂದರೆ ಹೀರೋನ ಅನ್ನೋ ಒಂದು ಅನುಮಾನ ಬರುತ್ತೆ. ಯಾಕೆಂದರೆ ಡೈಲಾಗ್ ಹಾಗೇ ಇದೆ. ಓಕೆ, ನೀವು ಅಡ್ಡದಾರಿ ಅಂತ ಹೇಳ್ತಾ ಇದ್ದಾರೆ, ಇದು ನಮ್ಮ ಹೊಟ್ಟೆ ಪಾಡಿನ ದಾರಿ ಅಂತ ನಾಯಕ ಹೇಳುವಂಥದ್ದು. ಒಂದು ದುರ್ಘಟನೆ ಮತ್ತು ಆ ದುರ್ಘಟನೆ ಆದ ನಂತರ ನಾಯಕ ತೆಗೆದುಕೊಳ್ಳುವಂಥ ಒಂದು ಕ್ರಮ ಏನು ಅನ್ನೋದು ಬಹುಶಃ ಈ ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ. ಆದರೆ ಪ್ರಾಮಿಸಿಂಗ್ ಯಾಕೆ ಅನ್ನಿಸ್ತು ಅಂತಂದರೆ, ಮೊದಲನೇ ಬಾರಿಗೆ ಪೃಥ್ವಿ ಅಂಬರ್ ನನಗೆ ಗೊತ್ತಿರೋ ಹಾಗೆ ಈ ಥರದೊಂದು ಆ್ಯಕ್ಷನ್ ವಾಯ್ಲೆಂಟ್ ರೋಲನ್ನು ಮಾಡಿದ್ದಾರೆ. ಓಕೆ, ಅವ್ರನ್ನ ತುಂಬ ಮುದ್ದಾಗಿ ನೋಡಿರುವಂಥ ನಮಗೆ ಇವನ್ನ ಹೇಗೆ ಒಪ್ಕೊಳ್ಬಹುದು ಅಂತ ಅನಿಸ್ತಾ ಇತ್ತು. ಆದರೆ ಟ್ರೇಲರ್ ನೋಡಿದರೆ ಅವರು ತಮ್ಮ ಹಾರ್ಟ್ ಆ್ಯಂಡ್ ಸೋಲನ್ನು ಇದರಲ್ಲಿ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಕಾವ್ಯ ಅನ್ನುವಂಥ ಹೊಸ ಪ್ರತಿಭೆ, ಅಂದರೆ ಸಿನಿಮಾಗೆ ಹೊಸ ಪ್ರತಿಭೆ, ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ತುಂಬ ನ್ಯಾಚುರಲ್ ಆಗಿ ಅವ್ರ ನಟನೆ ಇದೆ. ಹೀಗಾಗಿ ಅವರೊಬ್ಬ ಪ್ರಾಮಿಸಿಂಗ್ ಹೀರೋಯಿನ್ ಆಗ್ತಾರೆ ಅಂತ ನನಗನ್ಸುತ್ತೆ. ಅದ್ರ ಜೊತೆಗೆ ನನಗೆ ರಾಜೇಶ್ ನಟರಂಗ, ಅವಿನಾಶ್ ಅವರು, ಇವರೆಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಒಂದು ಸೀನ್ ನಂಗೆ ತುಂಬ ಇಷ್ಟ ಆಯಿತು, ಅಥವಾ ಒಂದು ಶಾಟ್ ತುಂಬ ಇಷ್ಟ ಆಯಿತು. ಮತ್ತು ಆ ಶಾಟ್ಗೋಸ್ಕರ ಏನೋ ಒಂದು ಇದೆ ಅಂತ ಅನ್ನಿಸ್ತು. ಅದು ಯಾವುದು ಅಂದರೆ ಗೋಪಾಲಕೃಷ್ಣ ದೇಶಪಾಂಡೆ ಅವರ ಒಂದು ಡ್ಯಾನ್ಸ್. 2 ಕಡೆ ಡ್ಯಾನ್ಸ್ ಮಾಡ್ತಾರೆ ಅವರು. ಅದು ನೋಡಿದ್ರಿ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿದೆಯಲ್ವಾ ಅಂತ ಅನಿಸ್ತು ನನಗೆ. ಹೀಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೊತ್ತು ತಂದಿರುವಂಥ ಈ ಒಂದು ಕೊತ್ತಲವಾಡಿ ಅನ್ನುವಂಥ ಸಿನಿಮಾ ಆಗಸ್ಟ್ 1ನೇ ತಾರೀಕಿಗೆ ಅಂದರೆ ನೆಕ್ಸ್ಟ್ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಹೊಸ ನಿರ್ಮಾಪಕರು, ಹೊಸ ನಿರ್ದೇಶಕರು ಮಾಡಿರುವಂಥ ಈ ಸಿನಿಮಾ ಥಿಯೇಟ್ರಿಗೆ ಬಂದು ಹಿಟ್ ಆಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಬೇಕಾದವ್ರು ನೀವು ಅಲ್ವಾ. ಸೊ ಅದನ್ನು ಡಿಸೈಡ್ ಮಾಡೋರೆ ನೀವು, ಪ್ರೇಕ್ಷಕ ಮಹಾಪ್ರಭು. ಆದರೆ ಟ್ರೇಲರ್ ಇಂಟ್ರೆಸ್ಟಿಂಗ್ ಆಗಿದೆ, ಹೀಗಾಗಿ ಒಂದಷ್ಟು ಭರವಸೆ ಇಟ್ಕೊಳ್ಬಹುದು ಅಂತ ನನಗನ್ಸುತ್ತೆ. ಅದ್ರ ಜೊತೆಗೆ ಅದರ ಒಂದು ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಆ ಮೂಡ್ ಕಟ್ಟಿಕೊಡುವಲ್ಲಿ ನಿರ್ದೇಶಕರು ಯಶಸ್ವಿಯಾಗಿದ್ದಾರೆ. ಆದರೆ ಒಂದೇ ಒಂದು ಪ್ರಶ್ನೆ ಬರುವಂಥದ್ದು, ಈ ಥರ ಹಳ್ಳಿಯ ಕಥೆ, ಈ ಥರದ ರಾಜಕಾರಣದ ಕಥೆ, ಈ ಥರ ವಾಯ್ಲೆಂಟ್ ಕಥೆಯನ್ನ ನಾವು ಒಂದಷ್ಟು ಸಲ ನೋಡಿದ್ದೀವಿ, ಬಹಳಷ್ಟು ಸಲ ಅಲ್ಲ, ಒಂದಷ್ಟು ಸಲ ನೋಡಿದ್ದೀವಿ. ಈ ಒಂದಷ್ಟು ಸಲ ನೋಡಿರುವಂಥ ಸಿನಿಮಾಗಳ ಹೊರತಾಗಿ
ಕೊತ್ತಲವಾಡಿ ಮತ್ತೇನು ವಿಶೇಷವನ್ನು ಹೊತ್ತು ತರುತ್ತೆ ನಮಗೆ ಅನ್ನೋದು ನಮ್ಮ ಮುಂದಿರುವಂಥ ಪ್ರಶ್ನೆ. ಅದು ಅದ್ಭುತವಾದದ್ದನ್ನು, ಪ್ಲೆಸೆಂಟ್ ಸರ್ಪ್ರೈಸನ್ನು, ಪ್ಲೆಸೆಂಟ್ ಶಾಕ್ಗಳನ್ನ ಏನಾದರೂ ಹೊತ್ತು ತಂದರೆ ಖಂಡಿತ ನಮ್ಮ ಟ್ರೇಲರ್ ನೋಡಿದರೆ ಎಷ್ಟು ಖುಷಿ ಆಗುತ್ತೋ ಸಿನಿಮಾ ನೋಡಿದರೂ ಕೂಡ ಅಷ್ಟೇ ಖುಷಿ ಆಗ್ಬೋದು. ಆವಾಗ ಅವ್ರು ಹಿಟ್ ಮಾಡಿ ಅಂತ ಕೇಳೋ ಅವಶ್ಯಕತೆನೇ ಇಲ್ಲ, ನೀವು ಖಂಡಿತ ಮಾಡೇ ಮಾಡ್ತೀರಾ. ಸೊ ಹಾಗೆ ಈ ಸಿನಿಮಾ ಇದೆ ಅಂತ ಆಶಿಸ್ತಾ ನಾನು ಈ ಒಂದು ನಟ ನಟಿಯರಿಗೆ, ಈ ತಂಡಕ್ಕೆ ಶುಭ ಕೋರ್ತಾ ಈ ಟ್ರೇಲರ್ನ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಈ ಟ್ರೇಲರ್ನ ನೀವು ನೋಡಿಲ್ಲ ಅಂದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೋಡಿ ಮತ್ತು ನಿಮ್ಗೆ ಏನು ಅನ್ನಿಸ್ತಾನೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಷ್ಟು ಹೇಳ್ತಾ ಇವತ್ತಿನ ರಿವ್ಯೂ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಸಿನಿಮಾಗಳನ್ನ. ನಮಸ್ಕಾರ.